ಹೆಲೋ ಹಾಯ್ ಎವ್ರಿಬಡಿ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನನ್ನ ಚಾನೆಲ್ಗೆ ವೆಲ್ಕಮ್ ಬ್ಯಾಕ್. ನನ್ನ ಹೆಸರು ಕಾವೇರಿ. ಇವತ್ತು ಎಷ್ಟೊಂದು ದಿನ ಆದ್ಮೇಲೆ ಏನು ಐ ಯೂಶಲಿ ಡೋಂಟ್ ಡೂ ಎನಿಥಿಂಗ್, ಬಟ್ ಇವತ್ತು ಯಾಕೋ ಸ್ವಲ್ಪ ಎಕ್ಸ್ಟ್ರಾ ಮೇಕಪ್ ಮಾಡ್ಕೋಬೇಕು ಅನ್ನಿಸ್ತು. ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಮೇಕಪ್ ಎಲ್ಲ ಮಾಡ್ಕೊಂಡು ಕೂದಲೆಲ್ಲ ಕರ್ಲ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ಹಿಂಗೆ ಕಾಣಿಸ್ತಾ ಇದ್ದೀನಿ ಅಂತ ನನಗೆ ಕಾಮೆಂಟಲ್ಲಿ ಹೇಳಿ. ಸೊ ಒಂದು ಕಾಮೆಂಟ್ ಬಂದಿತ್ತು. ಅವರು ನನಗೆ ಸಜೆಸ್ಟ್ ಮಾಡಿದ್ರು ದಟ್ ನಾನು ನವರಾತ್ರಿಯಲ್ಲಿ ಉಟ್ಟಿದ ಒಂದು ಸೀರೆನ ಮತ್ತೆ ಉಟ್ಕೊಂಡು ತೋರಿಸಿ ಅಂತ ಹೇಳಿದ್ರು. ಸೊ ಇವತ್ತು ನಾನು ಅದನ್ನ ಮಾಡ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯೋರ್ ಕಾಮೆಂಟ್ಸ್. ತುಂಬ ಜನ ಕಾಮೆಂಟ್ ಮಾಡ್ತಾ ಇದ್ದೀರಾ, ನಿಮ್ಮ ಒಪಿನಿಯನ್ಸ್ ಹೇಳ್ತಾ ಇದ್ದೀರಾ, ನಿಮ್ಗೆ ಯಾವ ಥರ ವಿಡಿಯೋಸ್ ಬೇಕು ಅಂತ ಹೇಳ್ತಾ ಇದ್ದೀರಾ. ಸೊ ನನಗೆ ಎಷ್ಟಾಗುತ್ತೋ ಅಷ್ಟು ನಾನು ನಿಮಗೆ ಬೇಕಾಗಿರೋ ಥರ ವಿಡಿಯೋಸ್ನ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ನಾನು ಕಂಟಿನ್ಯೂಸ್ ಆಗಿ ಸಾರಿ ವಿಡಿಯೋಸ್ ಮಾಡಕ್ ಹೋಗಲ್ಲ, ಬಿಕಾಸ್ ತುಂಬಾ ಅದು ಅಂದ್ರೆ ಕಾನ್ಸ್ಟೆಂಟ್ ಅಂತ ಅನಿಸ್ಬಿಡುತ್ತೆ. ಸೇಮ್ ಟೈಪ್ ಆಫ್ ಕಾಂಟೆಂಟ್ ನ ಕನ್ಸ್ಯೂಮ್ ಮಾಡ್ತಾ ಇದೀವಿ ಅಂತ ಅನ್ಸ್ಬಿಡುತ್ತೆ. ಸ್ವಲ್ಪ ದಿನ ಆದ್ಮೇಲೆ ಬೋರ್ ಆಗಕ್ ಶುರು ಆಗುತ್ತೆ. ಸೊ ಹಂಗಾಗಿ ನಾನು ಒಂದು ವಿಡಿಯೋ ಗ್ಯಾಪ್ ಬಿಟ್ಟು ಇನ್ನೊಂದು ವಿಡಿಯೋ ನಾನು ಸೀರೆ ರಿಲೇಟೆಡ್ ಮಾಡ್ತಾ ಇದ್ದೀನಿ. ಸೊ ದಟ್ ನಿಮ್ಗೂ ಬೋರ್ ಆಗಲ್ಲ ಅಂಡ್ ನನ್ಗೂ ಚೆನ್ನಾಗ್ ಅನ್ಸುತ್ತೆ. ನಿಮ್ ಜೊತೆ ತುಂಬಾ ವಿಷಯಗಳನ್ನ ಶೇರ್ ಮಾಡ್ತಾ ಇದ್ದೀನಿ ಅಂತ ನನ್ಗನ್ಸುತ್ತೆ. ಸೊ ಹೋಪ್ಫುಲಿ ನಿಮ್ಗೂ ಇಷ್ಟ ಆಗ್ತಾ ಇದೆ. ಅಂಡ್ ವಿತೌಟ್ ಎನಿ ಫರ್ದರ್ ಡಿಲೇ ಈ ವಿಡಿಯೋನ ಶುರು ಮಾಡೋಣ. ಸೊ ಇವತ್ತು ನಾನು ಈ ಸೀರೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಯಾಕೆ ಅಂತ ಅಂದ್ರೆ ಇದು ಒಂದು ಆರ್ಗೆನ್ಸಾ ಫ್ಯಾಬ್ರಿಕ್ ಸೀರೆ. ಆರ್ಗೆನ್ಸಾ ಫ್ಯಾಬ್ರಿಕ್ ತುಂಬಾನೇ ಕಷ್ಟ ಡ್ರೇಪ್ ಮಾಡೋದಕ್ಕೆ ಅಂಡ್ ಮೇಂಟೈನ್ ಮಾಡೋದಕ್ಕೆ ಕೂಡ. ಬಿಕಾಸ್ ಇವಾಗ ನಾನು ಇದನ್ನ ಈ ತರ ಫೋಲ್ಡ್ ಮಾಡಿದ್ರೆ ಈ ಫೋಲ್ಡ್ ತುಂಬಾ ಹೊತ್ತಿರೋದಿಲ್ಲ, ತುಂಬಾ ಬೇಗ ಇದು ಫೋಲ್ಡ್ ಹೋಗ್ಬಿಡುತ್ತೆ. ಅಂಡ್ ಇದರಲ್ಲಿ ಈ ತರ ಲೈನ್ಸ್ ಹಾಕಿದ್ರು ತುಂಬಾನೇ ಕಡಿಮೆ ಟೈಮ್ ಇರುತ್ತೆ. ಸೊ ಈ ತರ ಸೀರೆನ ಹೇಗೆ ಉಟ್ಕೊಳ್ಳೋದು, ಹೇಗೆ ಮೇಂಟೈನ್ ಮಾಡೋದು ಅಂತ ಇದರ ಬಗ್ಗೆ ನಾನು ಆರ್ಗ್ಯಾನ್ಸಾ ಸೀರೆ ಬಗ್ಗೆ ಇವತ್ತು ನಾನು ಟಿಪ್ಸ್ ಅಂಡ್ ಟ್ರಿಕ್ಸ್ ನ ಶೇರ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ. ಇಟ್ಸ್ ಓಕೆ. ಸೊ ಇವಾಗ ನಾನು ಏನ್ ಮಾಡ್ತೀನಿ ಅಂತಂದ್ರೆ, ನಾರ್ಮಲ್ ಆಗಿ ಹೇಗೆ ನೀವು ಸೀರೆ ನ ಶುರು ಮಾಡ್ತಿರೋ, ಸಾರಿ ಮೋಸ್ಟ್ಲಿ ಹಾರ್ನ್ ಸೌಂಡ್ ಕೇಳಿಸ್ತ ಅನ್ಸುತ್ತೆ, ಯಾವ್ದೋ ವೆಹಿಕಲ್ ಹೋಗ್ತಾ ಇದೆ ಹೊರಗಡೆ. ನಾರ್ಮಲ್ ಆಗಿ ಹೇಗೆ ಸೀರೆ ಡ್ರೆಪ್ ಮಾಡ್ತಿರೋ ಅದೇ ತರ ಶುರು ಮಾಡಿ, ಓಕೆನಾ? ಸೊ ಇವಾಗ ನಾವ್ ಏನ್ ಮಾಡ್ತಾ ಇದೀವಿ ಅಂತ ಅಂದ್ರೆ ಒಂದು ಬ್ಲೂ ಪ್ರಿಂಟ್ ತರ, ಓಕೆನಾ? ಸೊ ಇಲ್ಲಿಂದ ನಂದು ನೆರಿಗೆ ಶುರು ಆಗುತ್ತೆ. ಅಂಡ್ ಅದಾದ್ಮೇಲೆ ರೂಡಲ್ ನನ್ಗೆ ಇವತ್ತು ತುಂಬಾ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ. ಅಂಡ್ ಸೆರಗು ನಾನು ಹೇಗೆ ಹಿಡಿತೀನಿ ಅಂತಾನು ಇವತ್ತು ತೋರಿಸ್ತೀನಿ ನಿಮ್ಗೆ. ತೋರಿಸಿಲ್ಲ ಲಾಸ್ಟ್ ವಿಡಿಯೋ, ಸೊ ಈ ವಿಡಿಯೋ ತೋರಿಸ್ತೀನಿ. ಸೇಮ್ ಕೆಳಗಡೆ ನೆರಿಗೆ ಹೇಗೆ ಹಿಡಿತಿರೋ ಹಾಗೇನೆ, ಬಟ್ ನಾನು ಈ ಕಡೆ ಬಾರ್ಡರ್ ಇಂದ ಶುರು ಮಾಡ್ತೀನಿ. ಈ ಕಡೆ ಬಾರ್ಡರ್ ಅಂದ್ರೆ ನಮ್ಗೆ ಮೇಲೆ ಬರೋದು ಈ ಬಾರ್ಡರ್. ಸೊ ಅದರದ್ದು ಆಪೋಸಿಟ್ ಬಾರ್ಡರ್ ಇಂದ ನಾನು ಶುರು ಮಾಡ್ತೀನಿ. ನನ್ಗೆ ಇಷ್ಟು ಚಿಕ್ಕದ್ ಬೇಕು, ನನ್ಗೆ ಇದು ಎಷ್ಟು ಬಾರ್ಡರ್ ಇದೆ ಅಷ್ಟೇ ಬೇಕು ನನ್ಗೆ. ಸೊ ಅಷ್ಟರಲ್ಲೇನೆ ಸೇಮ್ ನೆರಿಗೆ ಹೆಂಗ್ ಹಿಡಿತೀವಿ ಅದೇ ತರ. ಸೊ ಫಸ್ಟ್ ನೆರಿಗೆ ಏನಿರುತ್ತೆ ಅದರಿಂದ ಸ್ವಲ್ಪ ಒಂದ್ ಇಂಚ್ ಹಿಂದೆ ಮಿಕ್ಕಿದ ನೆರಿಗೆಗಳನ್ನ ನಾನು ಹಿಡಿತಾ ಹೋಗ್ತೀನಿ. ಯಾವ ನೆರಿಗೆನೂ ಇದ್ರ ಮುಂದೆ ಬಂದಿಲ್ಲ. ಸೊ ಆ ತರ ಹಿಡಿದು ಇಲ್ಲಿ ಒಂದು ಪಿನ್ ಹಾಕೊಂತೀನಿ. ಇಲ್ಲಿ ಪಿನ್ ಹಾಕೊಂಡು ನನ್ಗೆ ಎಷ್ಟು ಉದ್ದ ಬೇಕು ಸೆರ್ಗು ಅಂತ ಇವಾಗ್ಲೇನೆ ಮೆಜರ್ಮೆಂಟ್ ಮಾಡ್ಕೊಬಿಡ್ತೀನಿ. ನಂಗೆ ಇಷ್ಟು ಉದ್ದ ಬೇಕು. ಸೊ ನಾನು ನೀಯಿಂದ ಸ್ವಲ್ಪ ಕೆಳಗಡೆನೆ ಮಾಡೋದು, ನೆರಿಗೆ ಹಿಡಿಯೋದು. ಸೊ ಮೆಜರ್ಮೆಂಟ್ಗೆ ಇಲ್ಲೊಂದು ಪಿನ್ ಹಾಕೊಂತೀನಿ, ನನ್ಗೆ ಎಲ್ಲಿ ತನಕ ಬೇಕು ಅಲ್ಲಿ ತನಕ, ಓಕೆನಾ? ಸೊ ಇದು ನನ್ನ ಭುಜದ ಮೇಲೆ ಬರುತ್ತೆ. ಅಂಡ್ ಮಿಕ್ಕಿದ್ದೇನಾಗುತ್ತೆ ಫ್ಯಾಬ್ರಿಕ್ಕು, ಇಲ್ಲಿಂದ ಇಲ್ಲಿ ಒಂದು ಪಿನ್ ಹಾಕ್ತೀವಿ, ಇಲ್ಲಿ ನೆರಿಗೆ ಕೂಡಿಸ್ತೀವಿ, ಸೈಡ್ ನೆರಿಗೆ ಕೂರಿಸ್ತೀವಿ. ಅಂಡ್ ಇದು ಬಂದು ನೆರಿಗೆ. ಸೊ ಇಲ್ಲಿಂದ ನೆರಿಗೆ ಶುರು ಮಾಡೋಣ. ಈ ನೆರಿಗೆ ಸ್ವಲ್ಪ ನಾನು ಅಗ್ಲ ಹಿಡಿತಾ ಇದ್ದೀನಿ, ನಾರ್ಮಲ್ ಆಗಿ ಹಿಡಿಯೋದಕ್ಕಿಂತ ಸ್ವಲ್ಪ ಜಾಸ್ತಿ ಅಗ್ಲ ಹಿಡಿತಾ ಇದ್ದೀನಿ. ಸೊ ಐ ಥಿಂಕ್ ಇನ್ನ ಒಂದು ನೆರಿಗೆ ಬರುತ್ತೆ. ಓಕೆ, ಇಷ್ಟು ಸಾಕು. ಸೊ ಇವಾಗ ಇದಕ್ಕೆ ನಾನು ಕೂದಲೆಲ್ಲ ಬಿಡಕ್ ಹೋಗಲ್ಲ. ಸೊ ಇಷ್ಟು ನೆರಿಗೆ ಬರುತ್ತಲ್ಲ, ಇದನ್ನು ನಾನು ಇಲ್ಲಿ ಪಿನ್ ಹಾಕೊಳ್ತೀನಿ. ಇದೇನಿದು ಹೆಂಗ್ ಬೇಕು ಹಂಗ್ ಸೀರೆ ಉಟ್ಕೋತಾ ಇದೆ ಅಂತ ಕೇಳ್ತಾ ಇದ್ದೀರಾ? ಇವಾಗ
ಇದನ್ನ ನಾನು ಹೇಳ್ದಂಗೆ ಇದು ಬ್ಲೂ ಪ್ರಿಂಟ್ ಮಾತ್ರ. ಅಂದ್ರೆ ನಮ್ಗೆ ನೆರಿಗೆ ಎಲ್ಲಿರ್ಬೇಕು, ಸೆರೆಗೆ ಎಲ್ಲಿರ್ಬೇಕು ಇದನ್ನೆಲ್ಲ ನಾವು ಪಿನ್ ಹಾಕಿ ಡಿಸೈಡ್ ಮಾಡ್ಕೊಂಡಿದೀವಿ. ಇವಾಗ ನಾನು ಏನ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಅಂದರೆ, ಮೊದಲೇ ಬ್ಲೂ ಪ್ರಿಂಟ್ ಹಾಕಿರೋ ಸೆರಗಿಗೆ ಅದನ್ನು ಇನ್ನೂ ಪ್ಲೀಟ್ಸ್ ಜಾಸ್ತಿ ಮಾಡಿ ಅದನ್ನು ಮುಂದಕ್ಕೆ ಇದೇ ಥರ ಒಂದೇ ನೆರಿಗೆ ಕೂರಿಸಿ ಅದನ್ನು ಐರನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಆ್ಯಂಡ್ ಐ ಆಮ್ ಮೇಕಿಂಗ್ ಶ್ಯೂರ್ ಒಂದು ಪ್ಲೀಟ್ ಕೂಡ ನೀಟಾಗಿ ಐರನ್ ಆಗ್ತಾ ಇದೆ. ಸೊ ನೀವು ನೋಡ್ತಾ ಇರ್ಬೋದು, ನಾನು ಒಂದೊಂದೇ ಪ್ಲೀಟ್ಸ್ನ ತಗೊಂಡು ನೀಟಾಗಿ ಒಂದೊಂದನ್ನೇ ಕೂರಿಸ್ತಾ ಇದ್ದೀನಿ. ಯಾಕೆ ಅಂದರೆ ಆ್ಯಸ್ ಐ ಟೋಲ್ಡ್ ತುಂಬ ಕಷ್ಟ ಈ ಫ್ಯಾಬ್ರಿಕಲ್ಲಿ ಮೇಂಟೈನ್ ಮಾಡೋದು. ಸೊ ಅದರಿಂದ ಒಂದೇ ಈ ಥರ ಕೂರಿಸಿದ್ರೆ ನಮಗೆ ಜಾಸ್ತಿ ಹೊತ್ತು ತನಕ ಈ ಸ್ಟ್ರಕ್ಚರ್ ಮೇಂಟೈನ್ ಆಗುತ್ತೆ. ಆ್ಯಂಡ್ ಇಲ್ಲಿ ನಾನು ಮೆಜರ್ಮೆಂಟ್ ತೊಗೊತಾ ಇರೋದು ಬಂದು ಒಂದು ಬಾರ್ಡರ್ ಅಳತೆ. ನಿಮ್ಮದು ಬಾರ್ಡರ್ ಎಷ್ಟು ಅಗಲ ಇರುತ್ತೋ ಅಷ್ಟು ಅಗಲಕ್ಕೆ, ಅಥವಾ ನಿಮ್ಮ ಕೈ ಎಷ್ಟಿರುತ್ತೋ ಅಷ್ಟು ಅಳತೆ, ನಿಮ್ಗೆ ಎಷ್ಟು ಚಿಕ್ಕದು ಬೇಕೋ ಅಥವಾ ಎಷ್ಟು ದೊಡ್ಡದು ಬೇಕೋ ಅದರ ಪ್ರಕಾರ ನೀವು ಕೂರಿಸ್ಕೊಳ್ಬೋದು. ಓಕೆ, ಸೊ ಇವಾಗ ನಾನು ಸೆರ್ಗ್ ಐರನ್ ಮಾಡಾಯ್ತು. ನನಗೆ ಬೇಕಾಗಿರೋದು ಇಷ್ಟು ಸೆರ್ಗು ಪ್ಲಸ್ ನಾನು ಸ್ವಲ್ಪ ಎಕ್ಸ್ಟ್ರಾನೇ ಮಾಡಿದ್ದೀನಿ. ಏನಕ್ಕೆ ಎಕ್ಸ್ಟ್ರಾ ಮಾಡಿದ್ದೀನಿ ಅಂತ ಅಂದರೆ, ಈ ನೆರಿಗೆಗಳು ನಮ್ಮ ಇಲ್ಲಿ ಕುತ್ಕೊಳ್ಳೋ ನೆರಿಗೆಗಳು ಇದೆಯಲ್ಲ ಅದನ್ನು ನೀಟಾಗಿ ಕೂರ್ಲಿ ಅಂತ ನಾನು ಸ್ವಲ್ಪ ಎಕ್ಸ್ಟ್ರಾನೇ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾವು ನೆರಿಗೆನ ಮೂವ್ ಮಾಡ್ಕೊಳ್ಳೋಣ, ನೆರಿಗೆನ ಐರನ್ ಮಾಡ್ಕೊಳ್ಳೋಣ. ಓಕೆ, ಸೊ ಇದು ನೆರಿಗೆ ಪಾರ್ಟು. ನೆರಿಗೆ ಪಾರ್ಟಲ್ಲಿ ನೀವು ನೋಡೋ ಹಾಗೆ ನಾನು 2 ಪಿನ್ ಹಾಕೊಂಡಿದ್ದೀನಿ. ಇದು ಸ್ಟಾರ್ಟಿಂಗು ನೆರಿಗೆ, ಇದು ಎಂಡ್ ನೆರಿಗೆ. ಸೊ ಎರಡೂ ನಾನು ಈ ತರ ಪಿನ್ ಹಾಕೊಂಡಿದ್ದೀನಿ. ರೀಸನ್ ಬೀಯಿಂಗ್, ಈ 1 ಪಿನ್ ಮಾತ್ರ ನೀವಿಲ್ಲಿ ಹಾಕಿದ್ರೆ ಅಥವಾ ಮಧ್ಯದಲ್ಲಿ ಹಾಕಿದ್ರೆ ಈ ಪಾರ್ಟ್ ಏನಿರುತ್ತೆ ಇದು ಕೆಳಗಡೆ ಸರ್ಕೋಬಿಡುತ್ತೆ. ಸೊ ಇದು ಸೀ ಥ್ರೂ ಸೀರೆ ಅಂದ್ರೆ ನೋಡಿ ನೀಟಾಗಿ ಕಾಣಿಸುತ್ತೆ. ಸೊ ನೀವು ಈ ತರ ಕೆಳಗಡೆ ಹೋಗ್ಬಿಟ್ಟಾಗ ನಿಮ್ಮ ಕೆಳಗಡೆ ನೆರಿಗೆ ಏನಾಗುತ್ತೆ, ಒಂದ್ ಮೇಲೆ ಒಂದ್ ಕೆಳಗೆ, ಒಂದ್ ಮೇಲೆ ಒಂದ್ ಕೆಳಗೆ ಆಗುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡೋಕ್ಕೋಸ್ಕರ 2 ಕಡೆನೂ ಪಿನ್ನ ನೀಟಾಗಿ ಹಾಕೊಳ್ಳಿ. ಅಂಡ್ ಅದಾದ್ಮೇಲೆ ನೀವು ಪ್ಯಾಟರ್ನ್ನ ಇವಾಗ ಈ ಲೈನ್ ಇದೆ ಅಲ್ಲ, ಅದೇ ಲೈನ್ನ ಫಾಲೋ ಮಾಡಿಕೊಂಡು ನಾನು ನೆರಿಗೆಗಳನ್ನ ಕೂರಿಸ್ತೀನಿ. ಸೊ ಮೊದಲನೇ ನೆರಿಗೆ ಇದು, 2ನೇ ನೆರಿಗೆ ಫ್ಲವರು ಸ್ವಲ್ಪ ಈ ಕಡೆ ಇದೆ. ಸೊ ನಾನು ಈ ತರ ನೀಟಾಗಿ ಲೈನಲ್ಲಿ ಒಂದ್ ನೆರಿಗೆನೂ ಕೂರಿಸೋದು. ಸೊ ಇವಾಗ ಐರನ್ ಮಾಡಿರೋದನ್ನ ಉಟ್ಕೊಳ್ಳೋಣ. ಸೊ ಆಸ್ ಯೂಶುವಲ್ ನಾರ್ಮಲ್ ಆಗಿ ಹೇಗೆ ಸೀರೆ ಉಟ್ಕೊಂತೀರೋ ಅದೇ ತರ ಶುರು ಮಾಡಿ. ಓಕೆ, ಇದು ನೆರಿಗೆ ಪಾರ್ಟ್. ಸೊ ನೆರಿಗೆ ಸದ್ಯಕ್ಕೆ ಇಲ್ಲಿ ಹಾಕಿರೋಣ. ಅಂಡ್ ನೀವು ನೋಡ್ಬೋದು ಎಷ್ಟು ಪಿನ್ ಹಾಕಿದ್ದೀನಿ ಅಂತ. ಸೊ ಸೆರಗು ನನಗೆ ಓಕೆ ಎಷ್ಟು ಉದ್ದ ಬೇಕು. ಅಂಡ್ ನೀವು ನೋಡ್ಬೋದು ಇಲ್ಲಿ ತನಕ ನಾನು ಐರನ್ ಮಾಡಿದ್ದೀನಿ. ಸಿ, ಇಲ್ಲಿ ನಂದು ಲಾಸ್ಟ್ ಪಿನ್ ಇದೆ. ಸೊ ಇವಾಗ ನಾನು ಏನ್ ಮಾಡ್ತೀನಿ, ಇಲ್ಲಿ ನೀಟಾಗಿ ಹಿಡ್ಕೊಂಡು ಇದೇ ಪಿನ್ ತೆಗೆದು ಹಾಕ್ತೀನಿ. ಓಕೆನಾ? ಸೊ ನನಗೆ ಇಲ್ಲಿಂದ ಬೇಕು. ಇಲ್ಲಿ ಪಿನ್ ಹಾಕಿ ಇವಾಗ ಸೈಡ್ಸ್, ಇಲ್ಲಿ ನಾನು ಪಿನ್ ತೆಗಿಯೋದಕ್ಕೆ ಮುಂಚೆ ಸೈಡ್ದು ಪ್ಲೀಟ್ಸ್ ಕೂರಿಸ್ಕೊಂತೀನಿ. ಅಂಡ್ ಸೈಡ್ ಪ್ಲೀಟ್ ಕೂರಿಸೋದಕ್ಕೆ ನಾನು ಎಷ್ಟು ಬಟ್ಟೆ ಬಿಟ್ಟಿದ್ದೀನಿ ಅಂತ, ಇದು ಲಾಸ್ಟ್ ಏನಿದು ನೆರಿಗೆ. ಅಂಡ್ ಇಲ್ಲಿಂದ ನಾನು ಸೈಡ್ ಪ್ಲೀಟ್ ಕೂರಿಸೋದಕ್ಕೆ ತುಂಬ ಸ್ಪೇಸ್ ಬಿಟ್ಟಿದ್ದೀನಿ ಇಲ್ಲಿ. ಸೊ ಫಸ್ಟ್ ಪ್ಲೀಟ್ ಬಂದು ಇದಕ್ಕೆ ಬಂದು ಯಾವ ಟೆಕ್ನಿಕ್ ಯೂಸ್ ಮಾಡ್ಬೇಕಂತ ಅಂದರೆ, ಇದು ಸೈಡ್ ಪ್ಲೀಟ್ ಕೂರಿಸೋದು ಕೂಡ ಕಷ್ಟನೇ ನಿಮಗೆ ಸ್ವಲ್ಪ. ಸೊ ಫಸ್ಟು ನಾವು ನೆರಿಗೆ ಏನಿದೆ ಅಲ್ಲಿಗೆ ಒಂದು ಪಿನ್ ಹಾಕೊಂಡ್ಬಿಡೋಣ, ಸೊ ದಟ್ ನೆರಿಗೆ ಫೋಲ್ಡ್ ಆಗಬಾರ್ದು ಅಂತ. ಆ್ಯಂಡ್ ಅದಾದಮೇಲೆ ಮಿಕ್ಕಿರೋ ಬಟ್ಟೆ ಇರುತ್ತಲ್ಲ ಅದನ್ನು ಟೈಟಾಗಿ ಇಟ್ಕೊಂಡು, ಇದು ಮೊದಲನೇದು, ಇದು ಎರಡನೇದು,
ಇದು ಮೂರನೇದು. ನಮ್ಮ ಕ್ಯಾಮ್ರಾಮನ್ ಎಲ್ಲೋ ಹೋಗ್ಬೇಕಂತೆ. ಸೊ ಈ ಥರ ಇಲ್ಲಿ ನಿಮ್ಗೆ ಇವಾಗ ಸದ್ಯ ಕಾಣಿಸ್ತಾ ಇಲ್ಲ, ಬಟ್ ಕಾಣಿಸುತ್ತೆ ಯಾವಾಗ ಅಂದ್ರೆ ನಾನು ಇಲ್ಲಿ ಪಿನ್ ತೆಗೆದಾಗ. ಸೊ ನಾರ್ಮಲ್ ಆಗಿ ನೀವು ಹೇಗೆ ಪ್ಲೀಟ್ ಕೂರಿಸ್ತಿರೋ ಅದೇ ಥರ ಕೂರಿಸಿರಿ. ಸೊ 1 2 ಮತ್ತೆ 3 ಮಿನಿಮಮ್ ಕೂರಿಸಿ, ಯಾಕಂದರೆ ಜಾಸ್ತಿ ಆಟೋಮೆಟಿಕ್ ಆಗಿ ಬರುತ್ತೆ. ಆ್ಯಂಡ್ ಈ 3ನ ಇಲ್ಲಿ ನಾವು ಪಿನ್ ಮಾಡ್ಕೊಳ್ಬೇಕು. ಈ ಇದರಲ್ಲಿ ಬಂದು ಓಕೆ ಇದೇ ಪಿನ್ ತೊಗೊತೀನಿ. ಸೀರಿಯಲ್ ಬಂದು ನಿಮಗೆ ತುಂಬಾ ಪಿನ್ಸ್ ಯೂಸ್ ಆಗುತ್ತೆ. ಸೊ ಇಲ್ಲಿ ಒಂದು ಪಿನ್ ಹಾಕೊಳ್ಳಿ ಒಳಗಡೆಯಿಂದ, ಬಿಕಾಸ್ ಹೊರಗಡೆ ಕಾಣಿಸುತ್ತೆ. ಓಕೆನಾ? ಇವಾಗ ಇದನ್ನ ನಾವು ಟಕ್ ಮಾಡ್ಕೊಳ್ಳೋಣ. ಓಕೆ, ನೀಟಾಗಿ ಟಕ್ ಮಾಡ್ಕೊಳ್ಳೋಣ. ಏನು ಮಿಕ್ಕಿರೋದು ಫ್ಯಾಬ್ರಿಕ್ ಏನಿದೆ ಅದನ್ನು ಹಿಂದೆಗಡೆ ಟಕ್ ಮಾಡ್ಕೊಳ್ಳೋಣ. ಓಕೆನಾ? ಇವಾಗ ಇದನ್ನು ಹೆಂಗೆ ಕೂರಿಸೋದು ಅಂತ ಹೇಳ್ತೀನಿ. ಇವಾಗ ಇಲ್ಲಿ ಪಿನ್ ಹಾಕಿದ್ದೀವಲ್ಲ, ಲಾಸ್ಟ್ ಸೆರಗಲ್ಲಿರೋ ಪಿನ್ನ ತೆಗೆದು ಬಿಡೋಣ. ಆ್ಯಕ್ಚುಲಿ ಇಲ್ಲಿದೆ ಪಿನ್ನು. ಓಕೆ, ಈ ಪಿನ್ ತೆಗೆದ್ರೆ ನೀವು ಹೆಂಗೆ ನೆರಿಗೆ ಕೂರಿಸ್ತೀರೋ, ಸೆರಗು ಕೂರಿಸ್ತೀರೋ ಆ ಥರ ಕೂರಿಸೋಣ. ಸೊ ಇದು ನನ್ನ ಮೊದಲನೇ ಪ್ಲೀಟ್, 2ನೇದು, 3ನೇದು, 4ನೇದು, 5ನೇದು, ತುಂಬ ಇದ್ದಾವೆ. ಸೊ ಈ ಥರ. ಸೊ ಇದರಿಂದನೇ ಇದೇ ರೀಸನ್ಗೋಸ್ಕರ ನಾನು ಇಲ್ಲಿ ತನಕ ಐರನ್ ಮಾಡ್ಕೊಂಡಿದ್ದು. ಇಲ್ಲ ಅಂತ ಅಂದರೆ ಇಲ್ಲೂ ನಿಮಗೆ ಕೂರಿಸೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಇವಾಗ ಐರನ್ ಮಾಡಿರೋದ್ರಿಂದ ನೀಟಾಗಿ ನಮಗೆ ಆಲ್ರೆಡಿ ಲೈನ್ಸ್ ಇದೆ ಎಲ್ಲೆಲ್ಲಿ ಕೂರಿಸ್ಬೇಕಂತ. ಸೊ ಆರಾಮಾಗಿ ಕೂರಿಸ್ಬೋದು. ಮ್ಯಾಜಿಕ್. ಕೆಳಗಡೆ ಹೇಳಿದ ತಕ್ಷಣ ಪೂರ್ತಿ ಎಲ್ಲ ನೀಟಾಗಿ ಕುತ್ಕೊಬಿಡ್ಬಿಡ್ತು. ಸೊ ನೀವು ಇವಾಗ ನೋಡ್ಬೋದು ಸೈಡ್ ಪ್ಲೀಟ್ಸು ಆಟೋಮೆಟಿಕ್ ಆಗಿ ಅದೇ ಕೂತಿದೆ. ಸಿ, ಸೈಡ್ ಪ್ಲೀಟ್ ಕೂಡ ಕೂತಿದೆ. ಇವಾಗ ನೆರಿಗೆಯಲ್ಲಿ ನಾವು ಎಕ್ಸ್ಟ್ರಾ ಏನು ಪಿನ್ ಹಾಕಿದೀವೋ ಅದನ್ನ ತೆಗೆದ್ಬಿಡೋಣ. ಆ್ಯಂಡ್ ಇದನ್ನ ತೆಗೆಯೋದಕ್ಕೆ ಮುಂಚೆ, ಕೆಳಗಡೆ ತೆಗೆಯೋದಕ್ಕೆ ಮುಂಚೆ ಒಂದು ಟ್ವಿಸ್ಟ್, ನೀಟಾಗಿ ಟ್ವಿಸ್ಟ್ ಕೊಡೋಣ. ಆ್ಯಂಡ್ ದೆನ್ ಇದನ್ನ ಬಿಟ್ರೆ ಸಿ ಎಷ್ಟು ನೀಟಾಗಿ ಈ ನೆರಿಗೆ ಕೂತಿದೆ ಅಂತ ನೋಡ್ಬೋದು ಇಲ್ಲಿ. ಇವಾಗ ನಾನು ಇದನ್ನ ಸ್ವಲ್ಪ ದೂರ ಮಾಡಿ ಇಲ್ಲಿ ನೋಡಿ, ಐ ಹೋಪ್ ಕಾಣಿಸ್ತಾ ಇದೆ. ಸ್ವಲ್ಪ ದೂರ ಮಾಡಿ ಇಲ್ಲಿ ಒಂದು ಪಿನ್ ಹಾಕೊತೀನಿ ಒಳಗಡೆಯಿಂದ. ಸೊ ಪಿನ್ ಹಾಕಿದ್ಮೇಲೂ ಕೂಡ ನೀವು ನೋಡ್ಬೋದು ಎಷ್ಟು ನೀಟಾಗಿ ಇಲ್ಲಿ ನೆರಿಗೆ ಕೂತಿದೆ ಅಂತ. ಆ್ಯಂಡ್ ಸೈಡ್ ಪ್ಲೀಟ್ಸ್ ಕೂಡ ನೀವು ನೋಡ್ಬೋದು ಎಷ್ಟು ನೀಟಾಗಿ ಕೂತಿದೆ. ಆ್ಯಂಡ್ ಅಫ್ಕೋರ್ಸ್ ಸೆರಗು ಕೂಡ ನೀಟಾಗಿ ಕೂತಿದೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ನಿಮಗೆ ಈ ಟಿಪ್ಸ್ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂತೀನಿ. ಆರ್ಗನ್ಸಾ ಸೀರೆ ಉಟ್ಕೊಳ್ಳೋದೇ ತುಂಬಾ ಕಷ್ಟ, ಅದರಲ್ಲೂ ಮೇಂಟೈನ್ ಮಾಡೋದು ಇನ್ನೂ ಕಷ್ಟ. ಸೊ ಐ ಹೋಪ್ ನಿಮ್ಗೆ ಈ ಟ್ರಿಕ್ಸ್ ಯೂಸ್ ಆಗಲಿ. ಆ್ಯಂಡ್ ಯೂಸ್ ಆಯಿತು ಅಥವಾ ನಿಮ್ಗೆ ಇಷ್ಟ ಆಯಿತು ಈ ವಿಡಿಯೋ ಅಂತಂದರೆ ಖಂಡಿತ ನಿಮಗೆ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಆಲ್ಸೋ ಈ ಸೆಟ್ಟನ್ನು ನನಗೆ ಗಿಫ್ಟ್ ಮಾಡಿದ್ದು ಬಂದು ನಮ್ಮ ಅತ್ತೆ ಮನೆ ರಾಂಚಿಯಲ್ಲಿರೋದು. ಸೊ ರಾಂಚಿಯಲ್ಲಿ ನಮ್ಮ ಪಕ್ಕದ ಮನೆಯವರಿದ್ದಾರೆ. ಸೊ ಭಾಬಿ दीपिका भाभी, थैंक यू सो मच. ये बहुत सुंदर है, सारे मैंने पहने हैं. इन जनरल भी मैं पहनती हूँ बट कभी दिखाई नहीं थी.
ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಲವ್. ಅಂಡ್ ಅಷ್ಟೇ, ಇದು ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ. ಅವ್ರು ನನಗೆ ಗಿಫ್ಟ್ ಮಾಡಿದ್ರು. ಆಕ್ಚುಲಿ ಅಲ್ಲಿಂದ ಅವರು 1.5 ತಿಂಗಳ ಹಿಂದೆನೆ ನನಗೋಸ್ಕರ ಅಂತ ಕಳಿಸಿದ್ರು. ಬಟ್ ಐ ಕುಡಂಟ್ ಸೇ ಹರ್ ಥ್ಯಾಂಕ್ಸ್. ಸೊ ಅದಕ್ಕೆ ಈ ಒಂದು ಆಪರ್ಚುನಿಟಿನ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಆಪರ್ಚುನಿಟಿ ತಗೊಂಡು ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಬಾಯ್ ಫ್ರೆಂಡ್ಸ್ ನಿಮ್ಮ ಗರ್ಲ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಂಗೆ ಒಂದು ಸೀರೆ ಗಿಫ್ಟ್ ಕೊಡಿ. ಅಂಡ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನನ್ನ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಬಾಯ್.